ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರೈತರ ಜೀವನಾಧಾರವಾಗಿರುವ ಹಾಲು ಉತ್ಪಾದನೆಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ರಾಸು ವಿಮಾ ಯೋಜನೆಗೆ ಜಾರಿಗೆ ತರಲಾಗಿದೆ ಎಂದು ಮನ್ಮೂಲ್ ನಿರ್ದೇಶಕ ಡಿ ಕೃಷ್ಣೇಗೌಡರವರು ತಿಳಿಸಿದರು. ತಾಲೂಕಿನ ಚೊಟ್ನಳ್ಳಿ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಹಮ್ಮಿಕೊಂಡಿದ್ದ ರಾಸು ವಿಮೆ ಹಾಗೂ ಮರಣ ಹೊಂದಿದ ರಾಸುಗಳಿಗೆ ಆರ್ಕೆ ಟ್ರಸ್ಟ್ ವತಿಯಿಂದ ಚೆಕ್ ವಿತರಣೆ ಮಾಡಲಾಯಿತು. ಇನ್ನು ರಾಸು ವಿಮೆ ಹಸು ಮತ್ತು ಎಮ್ಮೆಗಳಿಗೆ ಆಕಸ್ಮಿಕ ಮರಣ ಆದಂಥ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುವಂತೆ ರಕ್ಷಣೆ ನೀಡುತ್ತದೆ. ರಾಸುಗಳ ವಯೋಮಾನ ಮತ್ತು ಆರೋಗ್ಯದ ಆಧಾರದ ಮೇಲೆ ಗರಿಷ್ಠ ವಿಮೆಯ ಬೆಲೆಯನ್ನು ನಿರ್ಧಾರ ಮಾಡಲಾಗುತ್ತದೆ ಎಂದು ತಿಳಿಸಿದರು. ರೈತರು ತಮ್ಮ ಜಾನುವಾರುಗಳಿಗೆ ಅವಶ್ಯಕತೆ ಇರುವ ರಾಸು ವಿಮೆಯನ್ನು ವರ್ಷಕ್ಕೊಮ್ಮೆ ನವೀಕರಿಸಬೇಕು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಈ ಯೋಜನೆ ಜಾರಿಯಲ್ಲಿದ್ದು ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನ್ಮೂಲ್ ನಿರ್ದೇಶಕರಾದಂಥ ಕೃಷ್ಣೇಗೌಡರವರು ತಿಳಿಸಿದರು. ಇನ್ನು ಮನ್ಮೂಲ್ನಿಂದ ಸಿಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಂಘಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತಿದೆ. ಶಾಸಕ ನರೇಂದ್ರ ಸ್ವಾಮಿರವರ ಜೊತೆಯಲ್ಲಿ ಸಂಘಗಳು ಅಭಿವೃದ್ಧಿಗೆ ಮತ್ತಷ್ಟು ಮೂಲಭೂತ ಸೌಕರ್ಯಗಳನ್ನು ದೊರಕಿಸುವಂತೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ವ್ಯವಸ್ಥಾಪಕರಾದಂಥ ಡಾಕ್ಟರ್ ಸದಾಶಿವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು, ವಿಸ್ತರಣಾಧಿಕಾರಿಗಳಾದಂಥ ಶೋಭಿತ್ ಕುಮಾರ್, ರವೀಶ್, ದಿವ್ಯಾ, ಡಾಕ್ಟರ್ ಯೋಗೇಶ್, ಡಾಕ್ಟರ್ ತೇಜಸ್ವಿನಿ, ಕಾರ್ಯದರ್ಶಿ ಸಿದ್ದೇಗೌಡ ಸೇರಿದಂತೆ ಇತರರು ಇದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಳವಳ್ಳಿ. ಭಾಗ್ಯಗಳು ಇವೆಲ್ಲ ಬರ್ತಾ ಇದೆಯಲ್ಲ, ಮಹಿಳೆಯರು ನಿಮ್ಮ ಅಕೌಂಟ್ಗೆ ಏನು ನೇರವಾಗಿ ಬರ್ತಾ ಇದೆಯಲ್ಲ, ಅದೇ ರೀತಿ ಮಾಡಬೇಕು. ಯಾಕೆ ಅಂದರೆ ನಮ್ಮ ಮೀಟಿಂಗ್ಗಳಲ್ಲಿ ಹೆಸರು ತಪ್ಪಾಯಿತು, ಸ್ಪೆಲ್ಲಿಂಗ್ ತಪ್ಪಾಯಿತು, ಬ್ಯಾಂಕು ಬೇರೆ ಹೋಯ್ತು ಅಂತ ಹೇಳಿ ಚೆಕ್ಗಳು ವಾಪಸ್ ಬರ್ತಿದೆ ನಮಗೆ. ಪುನಃ ಅದು ಉತ್ಪಾದ ತಲುಪೋದು ತುಂಬ ತಿಂಗಳಗಂಟೆ ಆಗ್ತಿತ್ತು. ಆ ಥರ ಬೇಡ, ಅವರೆಲ್ಲ ಅಕೌಂಟಾಗಿ ಪರಿಶೀಲಿಸಿ ಇವತ್ತು ನಾನು ಏನು ಚಾಲನೆ ಕೊಡ್ತೀನಿ, ಇವತ್ತು ಚಾಲನೆ ಕೊಟ್ಟಂತೆ ಘೋಷಣೆ ಬರ್ತದೆ. ಅದನ್ನು ನಾನು ತಾಲೂಕಲ್ಲಿ ಇಟ್ಕೋಬೇಕು ಅಂತಿದ್ದೀನಿ. ಶಾಸಕರ ಮಾಧವಿ ಮಿತ್ರನೆಲ್ಲ ಕರೆದು ಎದುರಿಗೇನೆ ನಾವು ಮಾಡಬೇಕು ಅಂತ ಹೇಳಿ ಒಂದು ಸ್ಕೀಮ್ ಅಂದ್ಕೊಂಡಿವಿ. ಅದು ಮೊದಲು ಹೆಂಗಿತ್ತು ಅಂದರೆ ಜಿಲ್ಲೆಲಿತ್ತು. ಪ್ರಭು ಸ್ವಾಮಿ ಚೂರು ಒಳಗೆ ಹೋಗೋಣ. ಕೈದ್ ಬೇಗ